ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗಾಗಲೇ ಗೊತ್ತಿರೋ ಹಾಗೆ ನಾನು ಯಾವುದರ ಬಗ್ಗೆ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತಿದೆ. ಒಂದು ಶಕ್ತಿಪೀಠದ ಬಗ್ಗೆ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇಲ್ಲಿಗೆ ನಾವು ಹೋಗಿದ್ವಿ, ತುಂಬಾ ಚೆನ್ನಾಗಿದೆ. ಇದರದ್ದು ವೈಬ್ರೇಷನ್ ತುಂಬಾ ಅದ್ಭುತವಾಗಿದೆ. ಅದಕ್ಕಾಗಿ ಸಪ್ತಶೃಂಗಿ ಶಕ್ತಿಪೀಠ ಇದು ಎಲ್ಲಿದೆ? ಇದು ನಮ್ಮ ಪಕ್ಕದ ರಾಜ್ಯವಾದ ಮಹಾರಾಷ್ಟ್ರದ ವಾಣಿ ಎಂಬ ಜಾಗದಲ್ಲಿದೆ. ವಾಣಿ ಯಾವ ರಾಜ್ಯದ ಊರಿನಲ್ಲಿದೆ ಅಂದರೆ ನಾಸಿಕ್ಕಲ್ಲಿದೆ. ಆ ನಾಸಿಕ್ಕಿಂದ 65 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ನಂದೂರಿ ಎಂಬ ವಿಲೇಜಿನಲ್ಲಿರುವಂತಹ ಒಂದು ಶಕ್ತಿಪೀಠ. ಅಮ್ಮನವರು ನೋಡೋಕ್ಕೆ ತುಂಬಾ ಕಳೆಯಾಗಿದ್ದಾರೆ. ಅದೇ ರೀತಿ ಈ ಅಮ್ಮನವರು ಇಲ್ಲಿಗೆ ಬಂದು ನೆಲೆಸಿದ್ದು ಹೇಗೆ ಎಂಬುದೇ ರೋಚಕ. ಯಾಕಂದರೆ ಇದರ ಹಿಂದೆ ಒಂದು ಪುರಾಣವಿದೆ. ಯಾಕೆ ಈ ಚಂಡಿಕಾ ದುರ್ಗಾ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿಯ ಈ ಒಂದು ಸ್ವರೂಪವನ್ನು ಒತ್ತಿಕೊಂಡು ಚಂಡಿಕಾ ದುರ್ಗಾ ಹೇಗೆ ಬಂದರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದರಂತೆಯೇ ಮಹಿಷಾಸುರ ಬ್ರಹ್ಮನನ್ನು ತಪಸ್ಸನ್ನು ಕುರಿತು ಮಾಡ್ತಾನೆ. ಅವನಿಗೆ ಅಮರತ್ವವನ್ನು ಪಡ್ಕೊಳ್ಳೋದಕ್ಕೋಸ್ಕರ ನನಗೆ ಪುರುಷರಿಂದ, ಯಾವ ಅಸ್ತ್ರದಿಂದ, ಯಾವ ಕೀಟದಿಂದ, ಯಾವ ಪ್ರಾಣಿಗಳಿಂದಲೂ, ಪ್ರಕೃತಿ ವಿಕೋಪದಿಂದಲೂ ನನಗೂ ಸಕಲ ಈ ಒಂದು ದೇವಾಸುರರಿಂದ ನನಗೆ ಈ ಒಂದು ಮರಣವನ್ನು ಬರಬಾರ್ದು, ಅಮರತ್ವವನ್ನು ಪಡ್ಕೋಬೇಕು ಅಂತ ಅವನು ಬ್ರಹ್ಮನಲ್ಲಿ ಕುರಿತು ತಪಸ್ಸನ್ನು ಮಾಡ್ತಾನೆ. ಆ ತಪಸ್ಸನ್ನು ನೋಡಿ ಬ್ರಹ್ಮದೇವರು ಬಂದು ಅವರಿಗೆ ವರವನ್ನು ಕೊಡ್ತಾರೆ. ಆದರೆ ಸಾವು ಎಂಬುದು ಪ್ರಕೃತಿಯ ನಿಯಮ. ಅದರಿಂದ ಯಾವುದರಿಂದ ಸಾವು ಬರಬಾರ್ದೋ ಅದರಿಂದ ಕೇಳ್ಕೊ, ಆದರೆ ನೀನು ಸಾವಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಕೇಳಿದಾಗ ಈ ರೀತಿಯಾಗಿ ಅಸ್ತ್ರಗಳಿಂದ, ಕ್ರಿಮಿಕೀಟಗಳಿಂದ, ಪ್ರಾಣಿ ಪಕ್ಷಿಗಳಿಂದ ಹಾಗೂ ಪ್ರಕೃತಿ ವಿಕೋಪದಿಂದ, ಹಾಗೆ ಕೆಲವು ರಾಜರಿಂದ, ದೇವಾಸುರಗಳಿಂದ, ದೇವಗಣದಿಂದ ನನಗೆ ಈ ಒಂದು ಪುರುಷರಿಂದ ನನಗೆ ಮರಣ ಬರಬಾರ್ದು ಅಂತ ಕೇಳ್ಕೊತಾನೆ. ಆಗ ಬ್ರಹ್ಮದೇವರು ತಥಾಸ್ತು ಅಂತ ವರವನ್ನು ಕೊಡ್ತಾರೆ. ಆ ನಂತರ ತುಂಬಾ ಮಹಿಷಾಸುರನ ಒಂದು ಉಪದ್ರ ತುಂಬಾ ಮಿತಿ ಮೀರಿಬಿಡತ್ತೆ. ಸಕಲ ದೇವತೆಗಳ ಮೇಲೇ ಅವನು ಅಸ್ತ್ರವನ್ನು ಪ್ರಯೋಗವನ್ನು ಮಾಡ್ತಾನೆ. ಆಗ ಸಕಲ ದೇವತೆಗಳು ಕೂಡಿ ಒಂದು ಶಕ್ತಿಯನ್ನು ಉದ್ಭವಿಸ್ತಾರೆ. ಅದೇ ವಿಷ್ಣುವಿನ ಒಂದು ತೇಜಸ್ಸಿನಿಂದ ಬಂದಂತಹ ಶಕ್ತಿ ಚಂಡಿಕಾ ದುರ್ಗಾ. ಚಂಡಿಕಾ ದುರ್ಗಾ ನವರಾತ್ರಿಯಲ್ಲಿ ಅದರ ದೇವಿ ಮಹಾತ್ಮೆ, ದೇವಿ ಸಪ್ತಸತಿನಲ್ಲಿ ನಾವು ಕೇಳಿರ್ತೀವಿ. ಅದರಂತೆ ಸಕಲ ದೇವತೆಗಳು ಅವರಿಗೆ ಒಂದು ಶಸ್ತ್ರಗಳನ್ನು ಕೊಡ್ತಾರೆ. ಶಿವ ತ್ರಿಶೂಲವನ್ನು, ವಿಷ್ಣು ಚಕ್ರವನ್ನು, ಅಗ್ನಿ ಶಸ್ತ್ರವನ್ನು, ವಾಯು ಧನಸ್ಸನ್ನು, ವರುಣದೇವರು ಶಂಖವನ್ನು, ಸೂರ್ಯ ಕಿರಣವನ್ನು, ಯಮ ದಂಡವನ್ನು, ದಕ್ಷ ಸ್ಫಟಿಕ ಕಮಲಗಳನ್ನು ಕೊಟ್ಟು ಈ ಚಂಡಿಕಾ ದುರ್ಗಕ್ಕೆ ಒಂದು ಶಕ್ತಿಯನ್ನು ಕೊಟ್ಟು ಅವರು ಈ ಮಹಿಷಾಸುರನನ್ನು ಕೊಲ್ಲಲು ಮುಂದಾಗ್ತಾರೆ. ಕೊಂದ ನಂತರ ಮಹಾದೇವಿಯು ಎಲ್ಲಿ ಬರ್ತಾಳೆ? ನಾವು ಎಷ್ಟೋ ಪುರಾಣಗಳಲ್ಲಿ ಕೇಳಿದ್ದೀವಿ. ಎಲ್ಲ ಸತಿಯ ಒಂದು ನಂಟು ಇಲ್ಲಿಗೆ ಸೇರತ್ತೆ. ಆ ರೀತಿಯಾಗಿ ಸಹ್ಯಾದ್ರಿಯ ತಪ್ಪಲಿನಲ್ಲಿ ಶಿಖರಗಳಲ್ಲಿ 7 ಬೆಟ್ಟಗಳನ್ನು ಮಧ್ಯದಲ್ಲಿ ಬಂದು ಈ ಚಂಡಿಕಾ ದುರ್ಗಾ ತ್ರಿಪುರವಾಸಿನಿ ನೆಲೆಸ್ತಾಳೆ. ಅದೇ ಈ ಸಪ್ತಶೃಂಗಿ. ಸಪ್ತ ಅಂತ ಹೇಳಿದ್ರೆ 7, ಶೃಂಗಿ ಅಂದರೆ ಬೆಟ್ಟಗಳು. ಆ ತಪ್ಪಲಿನಲ್ಲಿ ಬಂದು ನೆಲೆಸಿದಂತಹ ಈ ಮಹಾತಾಯಿ 18 ಕೈಗಳನ್ನು ಹೊಂದಿರುವಂತಹ ಮಹಾತಾಯಿಯಾಗಿ ತಾಯಿಯಾಗಿ ಕಂಗೊಳಿಸುತ್ತಿದ್ದಾಳೆ. ಇವಳು 18 ಎತ್ತರವುಳ್ಳ ಉದ್ಭವ ಮೂರ್ತಿಯಾಗಿದೆ. ಇದು ಮಹಾರಾಷ್ಟ್ರದಲ್ಲಿ 3 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಮೊದಲನೆಯದು ಕೊಲ್ಲಾಪುರದ ಮಹಾಲಕ್ಷ್ಮಿ ಹಾಗೂ ತುಳಜಾ ಭವಾನಿ, ನಂತರ ಮಹೂರ್ನ ರೇಣುಕಾದೇವಿ. ಇದು ಅರ್ಧದಷ್ಟು ಒಂದು ಶಕ್ತಿಪೀಠವಾಗಿದೆ. ಸತಿಯ ಬಲಗೈ ಬಿದ್ದಂತಹ ಜಾಗ ಎಂಬವು ಉಲ್ಲೇಖವಾಗಿದೆ. ಈ ಸ್ವತಃ ಉದ್ಭವ ಮೂರ್ತಿಯಾಗಿರೋದ್ರಿಂದ ಎಲ್ಲ ಅಸ್ತ್ರಗಳನ್ನು ಒಳಗೊಂಡಿರುವಂತಹ ಈ ಸಹ್ಯಾದ್ರಿ ಪರ್ವತದ ಶ್ರೇಣಿಯ ತಪ್ಪಲದಲ್ಲಿ ಈ ಮಹಾತಾಯಿಯು ನಿಂತಿದ್ದಾಳೆ. ಇಲ್ಲಿ ಒಂಥರ ತುಂಬಾ ವೈಬ್ರೇಷನ್ ಇದೆ, ತುಂಬಾ ಒಂದು ಶಕ್ತಿಶಾಲಿ ಇದೆ.
ನಾನು ಸ್ವತಃ ಇಲ್ಲಿಗೆ ಹೋದಾಗ ಎಷ್ಟೋ ಜನರ ಕನ್ಯೆಯರ ಮೇಲೆ ಆಯಾಯ ದೇವರುಗಳು ಪ್ರತ್ಯಕ್ಷವಾಗಿದ್ದನ್ನು ನಾನು ನೋಡಿದೆ. ನಾವು ಹೇಗೆ ಈ ಒಂದು ಬೇವಿನ ಸೊಪ್ಪನ್ನು ಇಟ್ಕೊಂಡು ಎಷ್ಟೊಂದು ಜನ ಓಂ ಶಕ್ತಿ ಮಾಲೆಯನ್ನು ಹಾಕಿದಾಗ ಅಥವಾ ಅಣ್ಣಮ್ಮ ದೇವಿಯ ಬಂದಾಗ ಈ ಥರ ಕುಣಿತಾರೋ ಅದು ಮಕ್ಕಳಲ್ಲಿ ಮಾತ್ರ ಆವೃತ್ತಿಯಾಗಿತ್ತು. ಮಕ್ಕಳು ಸ್ವತಃ ನಿಂತಲ್ಲೇ ಎಷ್ಟೋ ಜನ ದೈವಿ ಮಕ್ಕಳು ಅಂತಲೇ ಹೇಳ್ಬೋದು. ಎಷ್ಟೋ ಜನ ಕುಸಿದು ಬಿದ್ದು ಎಷ್ಟೋ ಜನರಿಗೆ ದೇವರು ಬಂದಂತಹ ವೈಬ್ರೇಷನ್ ಅಲ್ಲಿ ಉಂಟಾಗಿತ್ತು. ಈ ಒಂದು ಮಹಾದೇವಿಯು ಚೈತ್ರೋತ್ಸವವನ್ನು ಆಚರಣೆ ಮಾಡ್ತಾರೆ. ಅಂದರೆ ಶ್ರೀರಾಮನವಮಿಯಲ್ಲಿ ಚೈತ್ರೋತ್ಸವವನ್ನು ಶುರು ಮಾಡಿ ಅದೇ ಹುಣ್ಣಿಮೆಯಲ್ಲಿ ಇದರ ಜಾತ್ರಾ ಮಹೋತ್ಸವ ಉಂಟಾಗುತ್ತೆ. ಅದೇ ರೀತಿ ಈ ಒಂದು ಕ್ಷೇತ್ರವು ನವರಾತ್ರಿಯಲ್ಲಿ ತುಂಬ ಜನ ಕಾಲಿಡಕ್ಕೆ ಆಗೋದಷ್ಟೇ ಒಂದು ಜನದೊಂಗುಳಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಬೆಟ್ಟವು ತುಂಬಾ ಎತ್ತರದಲ್ಲಿರೋದ್ರಿಂದ ಸರಿಸುಮಾರು ಇದು 4659 ಅಡಿ ಉದ್ದವಿದೆ. ಹಾಗೆ ಕೆಲವರು ನಡ್ಕೊಂಡು ಬರೋರು ಬೆಟ್ಲತ್ತೋರು ಹತ್ತುತ್ತಾರೆ. ಅದು ಸರಿಸುಮಾರು 510 ಮೆಟ್ಲುಗಳಿವೆ. ಹತ್ತಕ್ಕಾಗದೇ ಇರೋರಿಗೆ ಇಲ್ಲಿನ ಒಂದು ರೋಪ್ವೇ ಮುಖಾಂತರ ನಾವು ದೇವಸ್ಥಾನಕ್ಕೆ ತಲುಪಬಹುದು. ಇದನ್ನು ವಿಶೇಷವಾಗಿ ಮಹಾತಾಯಿಯನ್ನು ನೋಡೋಕ್ಕೆ ಸುತ್ತಮುತ್ತಲಿನ ಕರ್ನಾಟಕ, ಆಂಧ್ರ, ತಮಿಳುನಾಡು ಎಷ್ಟೋ ಜನರು ಅಲ್ಲಿಗೆ ಬರ್ತಾರೆ. ಅಲ್ಲಿ ಉಳ್ಕೊಳ್ಳೋಂಗೆ ರೂಮಿನ ವ್ಯವಸ್ಥೆಯೂ ಇದೆ. ಇಲ್ಲೇ ಕೆಳಗಡೆನೇ ಪಾಸ್ನ ತೊಗೊಂಡು ಮೇಲ್ಗಡೆ ಹತ್ತಬೇಕಾಗತ್ತೆ. ಇದು ಒಂದು ಸಪ್ತಶೃಂಗಿ ಕ್ಷೇತ್ರದ ಮಹಿಮೆಯಾಗಿದೆ. ಇಲ್ಲಿದೆ ಇನ್ನೊಂದು ಮಹಿಮೆ ಏನಪ್ಪ ಅಂದರೆ, ಇಲ್ಲಿ ರಾತ್ರಿ ಸಮಯದಲ್ಲಿ ಹುಲಿ ಒಂದು ಗರ್ಭಗುಡಿಯಲ್ಲಿ ಸುತ್ತಾಡ್ತಾ ಇರುತ್ತೆ. ಆ ಹುಲಿ ಸ್ವತಃ ಚಾಮುಂಡೇಶ್ವರಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿಯ ಅವತಾಗಿರುವ ಚಂಡಿಕಾ ದುರ್ಗವನ್ನು ಕಾವಲಿಗೆ ಬಂದಿರುವಂತಹ ರಕ್ಷಣೆಯನ್ನು ಕೊಡೋಕ್ಕೆ ಬರುವಂತಹ ಒಂದು ಮೂರ್ತಿಯಾಗಿದೆ. ಇಲ್ಲಿ ಸ್ವತಃ ಪ್ರಾಣಿಯನ್ನು ಆ ಗರ್ಭಗುಡಿಯಲ್ಲಿ ಪೂಜೆಯನ್ನು ಮಾಡುವಂತಹ ಪೂಜಾರಿಗೆ ಮಾತ್ರ ಕಾಣಿಸುತ್ತಂತೆ. ಆದರೆ ಬೇರೆ ಯಾರಿಗೂ ಕೂಡ ಈ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿಯ ಅವತಾರವಾದ ಒಂದು ಸ್ವಯಂಭೂ ಅಂತಲೇ ಹೇಳಿರೋಂತಹ ಈ ಒಂದು ವಿಗ್ರಹದಲ್ಲಿ ಅಮ್ಮನವರ ಕಳೆ ಎದ್ದು ಕಾಣುತ್ತೆ. ಈ ಕಣ್ಣುಗಳನ್ನು ನೋಡಿ, ಬಾಯಲ್ಲಿ ಎಲೆ ಅಡಿಕೆಯನ್ನು ಇಟ್ಟುಕೊಂಡಿರೋದನ್ನು ನೋಡಿ ತಾಯಿ ಒಂದು ಸಮಾಧಾನಕರವಾಗಿ ಸೌಮ್ಯವಾಗಿ ಚೈತ್ರೋತ್ಸವದ ವೇಳೆಗೆ ಕಾಣಿಸ್ತಾಳಂತೆ. ಅದೇ ನವರಾತ್ರಿಯಲ್ಲಿ ಅವಳು ತುಂಬ ರೌದ್ರ ರೂಪಿಣಿಯಾಗಿ ಕಾಣಿಸ್ತಾಳೆ ಅಂತಲೇ ಹೇಳ್ಬೋದು. ಇಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಆ ವೈಬ್ರೇಷನ್, ಒಂದು ದೈವತ್ವವನ್ನು ಬಂದಿದ್ದನ್ನು ನಾನು ಸ್ವತಃ ಕಣ್ಣಾರೆ ನೋಡಿದೆ. ಅದೇ ರೀತಿ ಇಲ್ಲಿನ ಕ್ಷೇತ್ರಕ್ಕೆ ಬಂದವರಿಗೆ ಕುಂಕುಮ ಪ್ರಸಾದವು ಸ್ವತಃ ದೊರೆಯುತ್ತೆ. ಆದರೆ ಯಾರೇ ಈ ಕ್ಷೇತ್ರಕ್ಕೆ ಬಂದವರು ಕೂಡ ಹಾಗೆ ಹೋಗೋಲ್ಲ. ಇದನ್ನು ಮಹಾರಾಷ್ಟ್ರದ ಆಗಿನ ಕಾಲದ CMಗೆ ಕನಸಿನಲ್ಲಿ ತಾಯಿ ಮಹಾಲಕ್ಷ್ಮಿ, ಮಹಾಸರಸ್ವತಿಯಾದ ಚಂಡಿಕಾ ದುರ್ಗೆ ನಾನು ಬಂದು ನೆಲೆಸಿದ್ದೇನೆ, ನನಗೆ ಭಕ್ತಾದಿಗಳು ಬರಲಿಕ್ಕೆ ನೀನು ಈ ಬೆಟ್ಟವನ್ನು ಕೊರೆದು ದಾರಿಯನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಾಳಂತೆ. ಅದೇ ರೀತಿ ಇವತ್ತಿಗೆ ಕೂಡ ಜನರು ಇಲ್ಲ ಅಂದರೆ ಬಸ್ ಫೆಸಿಲಿಟಿನೂ ಇದೆ. ನೀವು ನಾಸಿಕ್ಕಿಂದ ಅಲ್ಲಿ 65 ಕಿಲೋಮೀಟರ್ ದೂರ ಪ್ರಯಾಣ ಮಾಡಬೇಕಾಗತ್ತೆ. ವಾಣಿ ಸಪ್ತಶೃಂಗಿ ದೇವಸ್ಥಾನಕ್ಕೆ ಅನ್ನೋದಕ್ಕೆ ಪ್ರೈವೇಟ್ ಗಾಡಿಗಳು ಇವೆ, ಬರ್ಬೋದು. ಆದರೆ ಅವರವ್ರ ಓನ್ ವೆಹಿಕಲಲ್ಲಿ ಬಂದರೆ ಬಹಳ ಸುಲಭವಾಗಿ ನೀವು ಬೇರೆ ಕ್ಷೇತ್ರಗಳಿಗೂ ಕೂಡ ಹೋಗ್ಬೋದು. ಇಲ್ಲಿಂದ ಸಮೀಪದಲ್ಲಿ ಜ್ಯೋತಿರ್ಲಿಂಗಗಳಿವೆ. ಎಲ್ರಿಗೂ ಗೊತ್ತಿರೋ ಹಾಗೆ ತ್ರಯಂಬಕೇಶ್ವರ, ಭೀಮಾಶಂಕರ ಹಾಗೆ ಕೃಷ್ಣೇಶ್ವರ ಇರೋದನ್ನು ಕೂಡ ನೀವು ನೋಡ್ಬೋದಾಗಿದೆ. ಇದು ಸಪ್ತಶೃಂಗಿ ಅಮ್ಮನವರ ಒಂದು ಶಕ್ತಿಪೀಠದ ಸ್ಥಳವಾಗಿದೆ. ಇಲ್ಲಿ ಇನ್ನೊಂದು ಜಾತ್ರಾ ಮಹೋತ್ಸವವು ನಡೆಯುತ್ತಂತೆ. ಅದು ಈ ಒಂದು ನವರಾತ್ರಿಯ ಸಮಯದಲ್ಲಿ ಎಷ್ಟೋ ಜನ ಹರಕೆಯನ್ನು ಹೊತ್ತಿರ್ತಾರೆ. ಆ ಹರಕೆಯನ್ನು ತೀರಿಸಲಿಕ್ಕೆ ಅಂತಲೇ ಬಾಗಿನ ರೂಪದಲ್ಲಿ ನಾವು ಹೇಗೆ ತಂಬಿಟ್ಟಿನ ಆರತಿಗಳನ್ನು ಹಳ್ಳಿಗಳಲ್ಲಿ ಜಾತ್ರೆಗಳಲ್ಲಿ ಮಾಡ್ತಾರೋ ಅಲ್ಲಿಯೂ ಕೂಡ ಈ ಒಂದು ಜಾತ್ರೆಯನ್ನು ಕೂಡ ಮಾಡ್ತಾರಂತೆ. ಇಲ್ಲಿ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿಯಾಗಿ ನಿಂತಿರುವಂತಹ ಅಮ್ಮನವರನ್ನ ನೋಡಲಿಕ್ಕೆ ತುಂಬಾ ರೋಮಾಂಚನವಾಗತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆಯನ್ನು ಕೂಡ. ಆದರೆ ಪ್ರಸಾದವೇನೂ ಸಿಗೋಲ್ಲ.
ಆದರೆ ಪ್ರಸಾದ ರೂಪದಲ್ಲಿ ನೀವು ಏನು ಕೊಟ್ಟಿರ್ತೀರೋ ಅದನ್ನು ಪೂಜೆಯನ್ನು ಮಾಡಿಕೊಡ್ತಾರೆ. ಆಮೇಲೆ ಹೂವಿನ ಪ್ರಸಾದವನ್ನು ಕೇಳಬೇಕು ಅಂದರೆ ಅದಕ್ಕೆ ಟೋಕನ್ನನ್ನು ತಗೊಂಡು ನೀವು ಹೂವಿನ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಇದು ತುಂಬಾ ಶಕ್ತಿಪೀಠವಾಗಿರುತ್ತೆ. ಆರೋಗ್ಯ ಸಮಸ್ಯೆ, ಸಂತಾನದ ಸಮಸ್ಯೆ, ಹಾಗೆ ಮದುವೆ ಆಗದೇ ಇರೋರಿಗೆ ಮದುವೆಯನ್ನು ಕರುಣಿಸಲಿ ಅಂತ ಎಷ್ಟೊಂದು ಜನ ಬಂದು ಇಲ್ಲಿ ಬಾಗಿನವನ್ನು ಕೊಟ್ಟು ಪೂಜೆಯನ್ನು ಮಾಡ್ತಾರೆ. ಆಯಾಯ ಪ್ರಾಂತ್ಯಕ್ಕೆ ಅದರದ್ದೇ ಆದ ಒಂದು ಆಚರಣೆ ಇದ್ದೇ ಇರುತ್ತೆ. ಇದು ಸಪ್ತಶೃಂಗಿ ಅಮ್ಮನವರ ಒಂದು ದರ್ಶನವನ್ನು ಮಾಡಬೇಕಾಗಿರುವಂತಹ ಮುಖ್ಯವಾದ ಪಾತ್ರ. ಈ ಮಹಾರಾಷ್ಟ್ರಕ್ಕೆ ಹೋದಾಗ ಎಲ್ಲರೂ ಕೂಡ ಶಿರಡಿ ಸಾಯಿಬಾಬಾವರ ದರ್ಶನವನ್ನು ಮಾಡ್ತೀರಾ. ನಂತರ ಪಂಚವಟಿ ಆಗಿರ್ಬೋದು, ಶನಿ ಸಿಂಗ್ನಾಪುರ ಆಗಿರ್ಬೋದು, ಜ್ಯೋತಿರ್ಲಿಂಗ ಆಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳನ್ನು ನೋಡಿ ಈ ಒಂದು ಸ್ವಯಂಭೂ ಕ್ಷೇತ್ರಕ್ಕೂ ಬರಬೇಕಾಗತ್ತೆ. ಇಲ್ಲಿ ಸ್ವತಃ ರಾಮಚಂದ್ರರೇ ಸೀತಾರಾಮ ಲಕ್ಷ್ಮಣರು ಬಂದು ಈ ದಂಡಕಾರಣ್ಯ ಎಂಬ ಪ್ರದೇಶವಾಗಿತ್ತಂತೆ. ಆಗಿಂದನೇ ಈ ಒಂದು ಚಂಡಿಕಾ ದುರ್ಗ ಸ್ವಯಂಭುವಾಗಿ ನಿಂತಿದ್ದರಿಂದ ಆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರು ಕೂಡ ಬಂದು ದರ್ಶನವನ್ನು ಮಾಡಿದರು ಎಂಬ ಪ್ರತೀಕ ಇದೆ. ಇದು ಆಗಿತ್ತು ಇವತ್ತಿನ ವಿಡಿಯೋದ ಒಂದು ಮಹಾ ಸಂಚಿಕೆಯಲ್ಲಿ. ಸಪ್ತಶೃಂಗಿ ಶಕ್ತಿಪೀಠದ ಒಂದು ಮಹತ್ವವಾಗಿತ್ತು. ನಾವು ಕೂಡ ಹೋಗಿದ್ವಿ. ಇಲ್ಲಿ ತುಂಬ ಚೆನ್ನಾಗಿ ದರ್ಶನವಾಯಿತು. ನೀವು ಕೂಡ ಹೋಗಿ ನೀವು ಹೋಗಿ ಕುಟುಂಬರೊಂದಿಗೆ ಅಲ್ಲಿಗೆ ಶಿರಡಿ ಸಾಯಿಬಾಬಾ ಅವರ ದರ್ಶನ ಮಾಡಬೇಕಾದ್ರೆ ಇಲ್ಲಿಂದ ತುಂಬಾ ಹತ್ರ ಆಗುತ್ತೆ. ಅಲ್ಲಿಗೆ ಹೋಗಿ ಈ ಒಂದು ಚಂಡಿಕಾ ದುರ್ಗ ಹಾಗೂ ನಮ್ಮ ಮಹಿಷಾಸುರ ಮರ್ದಿನಿ ಅಂತಲೇ ಹೆಸರಾಗಿರುವಂತಹ ಚಾಮುಂಡೇಶ್ವರಿಯ ಅವತಾರದಲ್ಲಿರುವಂತಹ ಈ ಸ್ವಯಂಭೂ ವಿಗ್ರಹವನ್ನು ಎಲ್ಲರೂ ಕೂಡ ದರ್ಶನವನ್ನು ಮಾಡಲಿ ಅಂತ ಕೇಳ್ತಾ, ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಕ್ಷೇತ್ರದ ನಾವು ಯಾವ ಕ್ಷೇತ್ರಕ್ಕೆ ಹೋಗಿದ್ವಿ ಅಲ್ಲಿನ ಮಹಿಮೆಯನ್ನು ನಾನು ಕೂಡ ಅಲ್ಲಿಗೆ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.